ಯಾಕೆ ಈ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಟಾರ್ಗೆಟ್ ಮಾಡಿ ನಾನು ಸೇವ್ ಮಾಡಬಾರ್ದು ನನ್ನ ಈ 1 ಕೋಟಿ ಜರ್ನಿನಲ್ಲಿ ಅಂತ ನನಗನ್ನಿಸ್ತು. ಅದೇ ಎಷ್ಟು ಟಾರ್ಗೆಟ್ ಮಾಡಬೇಕು ಅಂತೀನಿ, ಎಷ್ಟು ಸೇವ್ ಮಾಡಬೇಕಂತೀನಿ, ಅದನ್ನು ನನ್ನ ಕೈಲಿ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ನೋಡೋದೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಸೊ ಮೇ ಇದು ಕರೆಂಟ್ ಮಂತ್. ಸೊ ನಾವು ಈ ಜರ್ನಿನ ಶುರು ಮಾಡಿದ್ದು ಬಂದು ಮಾರ್ಚ್ ತಿಂಗಳು. ಸೊ ಮಾರ್ಚಲ್ಲಿ ನಾವು ಸೇವ್ ಮಾಡಿದ್ದು ದುಡ್ಡೆಷ್ಟು 11,000 ರುಪೀಸ್. ನೆಕ್ಸ್ಟ್ ಏಪ್ರಿಲಲ್ಲಿ ನಾವು ಸೇವ್ ಮಾಡಿದ್ದು ದುಡ್ಡೆಷ್ಟು 19,900 ರುಪೀಸ್. ಸೊ ಆಲ್ಮೋಸ್ಟ್ 2 ತಿಂಗಳಲ್ಲೂ ನಾವು ಸೇವ್ ಮಾಡಿದ್ದು ಬರೀ ಮಿಸ್ಟ್ರಿ ಬಾಕ್ಸ್ ಮಾತ್ರ. ಸೊ ಎರಡು ಸೇರಿ ಅಂದಾಜು ಒಂದು 30,000 ತನಕ ಸೇವ್ ಮಾಡಿದ್ವಿ, ಕರೆಕ್ಟಾ? ಸೊ ಈ ತಿಂಗಳು ನನಗೇನು ಅನ್ನಿಸ್ತು ಅಂದರೆ, ಮಿಸ್ಟ್ರಿ ಬಾಕ್ಸ್ ಖಂಡಿತ ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕೆ ನನ್ನ ಸೇವಿಂಗ್ಸ್ನ ಟಾರ್ಗೆಟ್ ಮಾಡಿ ಅದನ್ನು ಸೇವ್ ಮಾಡಬಾರ್ದು ಅನ್ನಿಸ್ತು. ಸೊ ಅದಕ್ಕೆ ನಾನು ಏನಂತ ಡಿಸೈಡ್ ಮಾಡಿದೆ ಅಂದರೆ, ಈ ತಿಂಗಳು ನಾನು ಎಷ್ಟು ಸೇವ್ ಮಾಡಬೇಕು ಅಂತ ಒಂದು ಲೆಕ್ಕಾಚಾರ ಹಾಕ್ತೆ. ಸೊ ಫಸ್ಟ್ ತಿಂಗಳು ನನ್ನ ಕೈಲಿ 11,000 ಮಾಡೋಕ್ಕಾಯಿತು, ಆಮೇಲೆ 19,900, ಆಲ್ಮೋಸ್ಟ್ 20,000 ಮಾಡೋಕ್ಕಾಯಿತು. ಸೊ ಈ ಸತಿ ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಪುಷ್ ಮಾಡಿ 35,000 ಸೇವ್ ಮಾಡೋಣ ಅಂತ ನನ್ನ ಟಾರ್ಗೆಟ್. ಸೊ ಏನಕ್ಕೆ 35,000? ಸೊ ನನಗೇನು ಅನ್ನಿಸ್ತು ಅಂದರೆ, 10,000 ಇನ್ಕ್ರೀಸ್ ಮಾಡೋದು ತುಂಬ ಕಷ್ಟ ಅಲ್ಲ. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ನನ್ನ ಸೇವಿಂಗ್ಸು ಇವಾಗ ಕಮಿಟ್ಮೆಂಟ್ಸು ಎಕ್ಸ್ಪೆನ್ಸಸ್ ಎಲ್ಲ ಹೋದರೆ ಒಂದು 49,000 ತನಕ ನನಗೆ ಸೇವ್ ಆಗುತ್ತೆ ಅಲ್ವಾ? ಸೊ 49,000ದಲ್ಲಿ ತುಂಬ ಕಷ್ಟಪಟ್ಟು 35,000 ಸೇವ್ ಮಾಡೋದು ನನಗೇನು ತುಂಬ ಡಿಫಿಕಲ್ಟ್ ಟಾಸ್ಕ್ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ 35,000. ಸೊ ಈಗ ಅದರಲ್ಲಿ ಹೇಗೆ ಸೇವ್ ಮಾಡ್ತೀನಿ? ಅಫ್ಕೋರ್ಸ್ ಮಿಸ್ಟ್ರಿ ಬಾಕ್ಸ್ ಕಂಟಿನ್ಯೂ ಆಗ್ತದೆ. ಡೈಲಿ ನಾನು ಮಿಸ್ಟ್ರಿ ಬಾಕ್ಸಲ್ಲಿ ಸೇವ್ ಮಾಡ್ತಾಯಿದ್ದೀನಿ. ಸೊ ಮಿಸ್ಟ್ರಿ ಬಾಕ್ಸ್ ಜೊತೆ ಏನಾದರೂ 35,000 ಮಿಸ್ಟ್ರಿ ಬಾಕ್ಸಲ್ಲೇ ಬಂದರೆ ಸೂಪರ್. ಅದು ಈ ಮೇ ತಿಂಗಳು ಕೊನೆಯಲ್ಲಿ ನಾವು ಓಪನ್ ಮಾಡ್ತೀವಲ್ಲ, ಚೆಕ್ ಮಾಡ್ತೀವಿ. ಬೈ ಚಾನ್ಸ್ ಮಿಸ್ಟ್ರಿ ಬಾಕ್ಸಲ್ಲಿ 35,000 ಆಗಲಿಲ್ಲ ಅಂದರೆ, ನಾನು ನನ್ನ ದುಡ್ಡು ಆ ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟು ಸೇವ್ ಆಗುತ್ತೆ ಅದನ್ನು ಬಿಟ್ಟು ಎಷ್ಟು ಸೇರಿಸಿದ್ರೆ 35,000 ಆಗುತ್ತೋ ಆ ದುಡ್ಡನ್ನ ತಿರ್ಗಾ ಸೇರಿಸ್ತೀನಿ ಅದಕ್ಕೆ. ಸೊ ಈ ಥರ ಮಾಡಿ ಈ ತಿಂಗಳು 35,000 ಸೇವ್ ಮಾಡಬೇಕು ಅನ್ನೋದು ನನ್ನ ಟಾರ್ಗೆಟ್. ಒಂದು ಡಿಸಿಪ್ಲಿನ್ ಬರುತ್ತೆ ಅಲ್ಲ, ಓಕೆ ಇಷ್ಟು ಟಾರ್ಗೆಟ್ ಮಾಡಿ ಅದನ್ನು ಸೇವ್ ಮಾಡಿದ್ರೆ ಒಂದು ಸಮಾಧಾನ. ಇನ್ನೊಂದು, ಯಾವಾಗ ನಾವು ಟಾರ್ಗೆಟ್ ಮಾಡಿಬಿಡ್ತೀವೋ ಈ ತಿಂಗಳು ಏನಾದರೂ ಮಾಡಿ ಸೇವ್ ಮಾಡಬೇಕು ಅಂತ, ಸೊ ಅದನ್ನು ಡಿವಿಯೇಟ್ ಆಗೋಕ್ಕೆ ನಾವು ಇಷ್ಟಪಡಲ್ಲ. ಏನೇ ಆಗಲಿ ಮೇ 30 ಇಲ್ಲ 31ನೇ ತಾರೀಕು ಒಳಗಡೆ 35,000 ಸೇವ್ ಮಾಡ್ತೀನಿ. ಯಾಕಂದರೆ ಅದನ್ನು ಟಾರ್ಗೆಟ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ನಮಗೊಂದು ಪುಷ್ ಇರುತ್ತೆ, ಒಂದು ಡಿಸಿಪ್ಲಿನ್ ಇರುತ್ತೆ. ಮತ್ತು ಇದು ನಿಮ್ಗೆ ಹೇಳಿದ್ದೀನಿ ಅನ್ನೋದ್ರಿಂದ ಖಂಡಿತ ನಾನು ಅದನ್ನು ಸೇವ್ ಮಾಡದೆ ಬಿಡಲ್ಲ ಅಲ್ಲ. ಸೊ ಅದನ್ನು ಅಚೀವ್ ಮಾಡ್ತೀನಿ. ಸೊ ಅದೇ ಈ ವಿಡಿಯೋ. ಇದನ್ನು ನಾನು ನಿಮ್ಗೆ ಹೇಳಬೇಕು ಅನ್ನಿಸ್ತು. ಸೊ ಈ ತಿಂಗಳು ಜ್ಞಾಪಕ ಇಟ್ಕೊಳ್ಳಿ, ನಾವು ಮೇ 30 ಇಲ್ಲ 31ನೇ ತಾರೀಕು ಮಿಸ್ಟ್ರಿ ಬಾಕ್ಸ್ನ ಕೌಂಟ್ ಮಾಡಬೇಕಾದ್ರೆ, ಮಿಸ್ಟ್ರಿ ಬಾಕ್ಸಲ್ಲಾಗಲಿ ಇಲ್ಲ ಮಿಸ್ಟ್ರಿ ಬಾಕ್ಸ್ ಜೊತೆ ನನ್ನ ಇನ್ನೊಂದು ಸೇವಿಂಗ್ಸ್ ಆಗಲಿ ಸೇರಿ 35,000 ಸೇವ್ ಮಾಡೋದೇ ನಮ್ಮ ಗುರಿ. ಸೊ ನೋಡೋಣ ಬನ್ನಿ. ನಾನು ನಿಮ್ಮ ಥರನೇ ಕ್ಯೂರಿಯಸ್ ಆಗಿ ಕಾಯ್ತಿದ್ದೀನಿ. ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಡಿಸಿಪ್ಲಿನಾಗಿ ಕನ್ಸಿಸ್ಟೆಂಟಾಗಿ ಸೇವ್ ಮಾಡ್ತೀನಿ ಮೇ ಕೊನೆ ತನಕ. ಬಟ್ ಟಾರ್ಗೆಟ್ ಮರಿಬೇಡಿ, ಈ ತಿಂಗಳು ನಾನು ಸೇವ್ ಮಾಡಬೇಕಾಗಿರೋದು 35,000. ನಾನು ನಿಮಗೊಂದು ಟಾಸ್ಕ್ ಕೊಡ್ತೀನಿ. ಈ ತಿಂಗಳು ನೀವು ಎಷ್ಟು ಸೇವ್ ಮಾಡಬೇಕು ಅಂದ್ಕೊಂಡು, ಅದು ಎಷ್ಟಾದರೂ ಇರಲಿ, ವ್ಯಾಲ್ಯೂ ಬಗ್ಗೆ ತಲೆಗೆಡಿಸ್ಕೋಬೇಡಿ. ಎಷ್ಟು ಸೇವ್ ಮಾಡಬೇಕು ಅಂತಿದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗಾಗಲಿ ರಿಲೇಷನ್ಸ್ಗಾಗಲಿ ಶೇರ್ ಮಾಡಿ, ನೀವು ವಿಡಿಯೋನ ಲೈಕ್ ಮಾಡಿ. ಮತ್ತು ನಾನು ಈ ತಿಂಗಳು ಕೊನೆ ಒಳಗಡೆ ಈ 35,000 ಸೇವ್ ಮಾಡ್ತೀನಾ ಇಲ್ವಾ, ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ಅಂತ ನೋಡೋದಕ್ಕೆ ನೀವೇನು ಮಾಡಬೇಕು? ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ನನ್ನ ವೀಡಿಯೋಸ್ ನೋಡಬೇಕು ಮತ್ತು ಫಾಲೋ ಮಾಡಬೇಕು. ಸೊ ಇವತ್ತು ನಮ್ಮ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ದಿನ 68. ನಾನು ಇವತ್ತು ತೊಗೊಂಡಿರೋ ಮುಖ್ಯ ಡಿಸಿಷನ್ ಇಲ್ಲಾಂದರೆ ಇಂಪಾರ್ಟೆಂಟ್ ಡಿಸಿಷನ್ ಅಂದರೆ, ಈ ತಿಂಗಳು ಏನೇ ಆದರೂ ನಾನು 35,000 ಸೇವ್ ಮಾಡಬೇಕು ಅಂತ. ಬನ್ನಿ ಹೇಗೆ ಹೋಗುತ್ತೆ ಈ ತಿಂಗಳು ನೋಡೋಣ. ಪ್ಲಸ್ 35,000 ಅಚೀವ್ ಮಾಡ್ತೀವಾ ಇಲ್ವಾ, ಅಚೀವ್ ಮಾಡೋಕ್ಕೆ ಏನಾದರೂ ಕಷ್ಟ ಬರುತ್ತಾ, ಇಲ್ಲ ಸಂಕಷ್ಟಗಳು ಬರುತ್ತಾ, ಇಲ್ಲ ತುಂಬ ಈಸಿಯಾಗಿ ಅಚೀವ್ ಮಾಡ್ತೀವಿ ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಾನು ವಿನೋದ್. ಯಾವಾಗಲೂ ನಿಮ್ಮ ಪ್ರೀಷಿಯಸ್ ಟೈಮ್ನ ಕೊಟ್ಟು ನನ್ನ ವೀಡಿಯೋಸ್ನ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ.